ಕುರುಬರ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು, ಶ್ರೀದೇವಿ ಶಿಕ್ಷಣ ಸಂಸ್ಥೆ ತುಮಕೂರು, ಪ್ರಜಾಪ್ರಗತಿ ಮತ್ತು ಪ್ರಗತಿ ಟಿವಿ ಸಮೂಹ ತುಮಕೂರು ಇವರ ಸಹಯೋಗದಲ್ಲಿ ಸಾಹಿತಿಗಳ ಸಾಂಸ್ಕೃತಿಕ ಸಮಾವೇಶ ಹಾಗೂ ಕುರುಬರ ಸಂಸ್ಕೃತಿ ದರ್ಶನ ಜನಪ್ರಿಯ ಮಾಲೆಯ 31 ಗ್ರಂಥಗಳ ಅನಾವರಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ ಈಗ ತಾನೇ ಮಾತನಾಡಿ ಹೋದಂತ ಡಾಕ್ಟರ್ ಜಿ. ಪರಮೇಶ್ವರ್ ಅವರೇ, ಮಾನ್ಯ ಗೃಹ ಸಚಿವರು, ಬೈತಿ ಸುರೇಶ್ ಬರ್ತೀನಿ ಅಂತ ಹೇಳಿದ್ರೆ ಯಾಕೂ ಬಂದಿಲ್ಲ. ಆಮೇಲೆ ರಾಜಣ್ಣವರು ಕೂಡ ಸಮಾರಂಭಕ್ಕೆ ಬರಲಿಲ್ಲ. ಆಮೇಲೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹುಲಿನಾಯ್ಕರವರ, ಇತರ ರವಿ, ನಮ್ಮ ರವಿಯವರ, ಇತರ ಎಲ್ಲ ಸಾಹಿತಿಗಳು, ಚಿಂತಕರು ಹಾಗೂ ಇತರ ಎಲ್ಲ ಸ್ನೇಹಿತರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ರೇವಣ್ಣವರು ಮತ್ತು ಖಾತಾ ಚಿಕ್ಕಣ್ಣವರು, ಇತರ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನವನ್ನು ನೀಡಿದರು. ನನಗೆ ಎಡಗಾಲು ಸ್ವಲ್ಪ ನೋವಾಗಿದೆ, ಇಂಜುರಿ ಆಗಿದೆ. ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ದೆ, ಆದರೂ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮತ್ತೆ ಎಡಗಾಲ ಮೇಲೆ ಹೆಚ್ಚು ಭಾರ ಬಿಡ್ಲಿಕ್ಕಾಗಲ್ಲ. ಬಹಳ ಹೊತ್ತು ನಿಂತುಕೊಂಡು ಮಾತನಾಡಲಿಕ್ಕೂ ಆಗಲ್ಲ. ಇದು ಪರಿಸ್ಥಿತಿ. ಈ ಪರಿಸ್ಥಿತಿನಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಬಾತ್ರೂಮಿಂದ ಹೊರಗಡೆ ಬರುವಾಗ ಜಾರ್ ಬಿದ್ದುಬಿಟ್ಟೆ. ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಈ ತರದ ಘಟನೆಗಳು ನಡೀತಕ್ಕಂಥದ್ದು ಸಾಮಾನ್ಯ. ನನಗೆ ಹಿಂದೆ 2005ರಲ್ಲಿ ಶಾಸಕ ದಿನಾಚರಣೆ ಇತ್ತು. ಆಗ ಕಬಡ್ಡಿ ಆಡ್ತಾ ಇದ್ದೆ. ಕಬಡ್ಡಿ ಆಡುವಾಗ ಈ ಸಕಲೇಶಪುರದ ಶಾಸಕ ವಿಶ್ವನಾಥ್ ಅಂತೇಳಿ ಅವ್ರು ನಾನು ಹಿಡಿಯಕ್ಕೆ ಹೋಗಿ ನನ್ನ ಮೇಲೆ ಬಿದ್ದುಬಿಟ್ರು. ಬಿದ್ದುಬಿಟ್ಟು ಒಂದು ಲಿಗಾಮೆಂಟು ಕಟ್ಟಾಗ್ಬಿಡ್ತು. ಅದೇ ಲಿಗಾಮೆಂಟ್ ಮೇಲೆ ಮತ್ತೆ ಬಿದ್ದುಬಿಟ್ಟೆ. ಸೊ ಹಂಗಾಗಿ ನೋವು ಬಂದ್ಬಿಟ್ಟಿದೆ. ತಿರುಗಾಡಕ್ಕಾಗ್ತಿಲ್ಲ. ಈಗ ತಿರುಗಾಡ್ತಾ ಇದ್ದೀನಿ. ಇಂಪ್ರೂವ್ ಆಗಿದೆ, ಆದರೆ 100% ರಿಕವರಿ ಆಗಿಲ್ಲ. ಇವತ್ತು ಬಹಳ ಸಂತೋಷ. ಒಂದು ಸಮಾಜದಲ್ಲಿರ್ತಕ್ಕಂಥ, ಅದು ಕುರುಬ ಸಮಾಜದಲ್ಲಿರ್ತಕ್ಕಂಥ ಸಾಹಿತಿಗಳು, ಚಿಂತಕರು ಒಂದು ಕಡೆ ಸೇರಿ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಬರೀ ನಮ್ಮ ಸಮಾಜ ಅಂತಲ್ಲ,
ಇಡೀ ಸಮಾಜದ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ನಮಗೆ ಸ್ವಾತಂತ್ರ್ಯ ಬಂದು 1947ನೇ ಇಸ್ವಿ, ಸಂವಿಧಾನ ಜಾರಿಯಾದದ್ದು 1950ನೇ ಇಸ್ವಿ ಜನವರಿ 26ನೇ ತಾರೀಕು. ಸಂವಿಧಾನ ಜಾರಿಯಾಗಿ 25 ವರ್ಷಗಳಾಗಿದೆ. 75 ವರ್ಷಗಳಾಗಿದೆ. 75 ವರ್ಷಗಳು ನಮ್ಮ ಸಂವಿಧಾನ ಜಾರಿಯಾಗಿ ಎಲ್ರಿಗೂ ಸಮಾನ ಅವಕಾಶಗಳನ್ನ, ಸಮಾನತೆಯ ಸಮಾಜವನ್ನ, ಮಾನವೀಯ ಸಮಾಜವನ್ನ ನಿರ್ಮಾಣ ಮಾಡ್ತೀವಿ ಅಂತ ನಾವು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ. ಯಾಕಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ 3 ವಿಚಾರಗಳು ಬಹಳ ಮುಖ್ಯ. ಯಾಕೆ ನಾವು 75 ವರ್ಷಗಳಾದರೂ ಕೂಡ ಸಂವಿಧಾನ ಬಂದು ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ. ಇನ್ನು ಅನೇಕ ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಒಳಗಡೆ ಬಿಡಲ್ಲ. ಇನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾನತೆ ಬಂದಿಲ್ಲ. ಇನ್ನು ಶಿಕ್ಷಣ ಸಮಾನತೆ ಶಿಕ್ಷಣದಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಿಲ್ಲ. ಯಾಕೆ? ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ? ಇವತ್ತು ಸಮಾಜದಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಅವಕಾಶಗಳು ಸಿಕ್ಕಿದಾವೆ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು, ನಾನು ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕಲ್ಲ, ನಾನು ಬದುಕಲಿಕ್ಕೋಸ್ಕರ ಅಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥದ್ದು. ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಯಾರ್ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರ್ಯಾರು ಸಾಮಾಜಿಕ ರೋಗಗಳಿಂದ ನರಳುತ್ತಾ ಇದ್ದಾರೆ, ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ, ಆ ಸಮಾಜದ ಬಿಡುಗಡೆಗೋಸ್ಕರವಾಗಿ ನಾನು ವಿದ್ಯೆಯನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಂಥ ಸಂವಿಧಾನ ಒಂದು ಬರದೇ ಹೋಗಿದ್ರೆ ಈ ದೇಶದಲ್ಲಿ ನಾವ್ಯಾರು ಇಷ್ಟು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಯ್ತಿಲ್ಲ. ನೀವ್ಯಾರು ಕೂಡ ಸಾಹಿತಿಗಳಾಗಲಿಕ್ಕೂ ಆಯ್ತಿಲ್ಲ. ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಕೂಡ ಬರಲಿಕ್ಕೆ ಸಾಧ್ಯ ಆಯ್ತಿಲ್ಲ. ಆಯ್ತಿತ್ತಾ? ಅನೇಕ ವರ್ಷಗಳ ಕಾಲ, ನೂರಾರು ವರ್ಷಗಳು, ಸಾವಿರಾರು ವರ್ಷಗಳ ಕಾಲ ಮನುಸ್ಮೃತಿ ಜಾರಿನಲ್ಲಿತ್ತು ಅಲ್ವಾ? ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ಜಾರಿನಲ್ಲಿತ್ತು. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದರಿಂದ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯಿತು. ಬೇರೆ ಯಾವುದೇ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗ ಬಹಳ ಜನ ತಿಳ್ಕೊಂಡಿದ್ದಾರೆ, ವಿದ್ಯಾವಂತರು ಕೂಡ ತಿಳ್ಕೊಂಡಿದ್ದಾರೆ. ನೀನ್ ಯಾಕಪ್ಪ ಬಟ್ಟೆ ಇಲ್ಲ, ಊಟಕ್ಕೆ ಆಹಾರ ಇಲ್ಲ, ವಾಸಕ್ಕೆ ಮನೆ ಇಲ್ಲ ಅಂತಂದ್ರೆ ನಮ್ದು ಹಿಂದಿನ ಜನ್ಮದಲ್ಲಿ ಮಾಡಿದ್ದವಲ್ಲ ಕರ್ಮ, ಆ ಕರ್ಮದಿಂದ ಹಿಂಗೆಲ್ಲ ಆಗಿದ್ರೆ ನಾವು ಇದನ್ನು ಬಿತ್ತಿ ನಂಬ್ಕೊಳ್ಳೋ ರೀತಿ ಮಾಡಿ ಶತ್ರು ಮಾಡಿ ಇದಕ್ಕೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ
ವೈಚಾರಿಕವಾಗಿ ಯೋಚನೆ ಮಾಡತಕ್ಕಂತ ಪರಿಸ್ಥಿತಿ ಬದಲಾವಣೆ ಮಾಡಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಬಸವಣ್ಣವರು ಏನ್ ಹೇಳ್ತಾರೆ ಅಂತಂದ್ರೆ, ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ. ಕರ್ಮ ಸಿದ್ಧಾಂತ ಇದೆಯಲ್ಲ, ಅದನ್ನು ತಿರಸ್ಕಾರ ಮಾಡಿ. ಯಾರು ಹೇಳಿದ್ರು ಇದನ್ನ? ಬಸವಣ್ಣವರು ಹೇಳುದು. ಈ ಬಹಳ ಜನ ವಿದ್ಯಾವಂತರಿದ್ದಾರಲ್ಲ, ಈ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡೇ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನ ಮಾಡಿದ್ದಾರೆ ಗೊತ್ತಿಲ್ಲ. ಆಮೇಲೆ ಬಹಳ ಜನ ನಂಬಿಸ್ಬಿಟ್ಟಿದ್ದಾರೆ, ಮನೆಯಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ. ಪಾಪ ತಂದೆ ತಾಯಿಗಳು ಗೊತ್ತಿಲ್ಲ, ಹೇಳ್ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. ನೀವ್ ಯಾಕೆಪ್ಪ ಹಿಂಗಾಗಿದ್ಯಾ ಅಂದ್ರೆ ನಾನು ಹಣೆ ಬರ ಸ್ವಾಮಿ, ಹಣೆಗೆ ಬರೆದನ ದೇವರು ಬ್ರಹ್ಮ ಬರೆದ್ಬಿಟ್ಟಿದ್ದಾನೆ, ಬರೆದು ಬ್ರಹ್ಮ ಲಿಖಿತ. ಬ್ರಹ್ಮ ಲಿಖಿತ ಹಣೆಯಲ್ಲಿ ಒಬ್ಬರು ವಿದ್ಯಾವಂತರಾಗು, ಇನ್ನೊಬ್ಬ ವಿದ್ಯಾವಂತರಾಗು, ಒಬ್ಬರು ಶ್ರೀಮಂತರಾಗು, ಇನ್ನೊಬ್ರು ಒಟ್ಟಿಗೆ ಇಲ್ಲದೆ ಇರೋರಾಗು ಅಂತ ಬರೀತಾನ. ಒಬ್ರು ಕೆಲಸ ಸಿಕ್ಲಿ, ಇನ್ನೊಬ್ರು ಕೆಲಸ ಸಿಕ್ಕದೆ ಹೋಗ್ಲಿ, ನಿರುದ್ಯೋಗಿ ಅಂತ ಬರೀತಾನ. ಯಾವ ದೇವರು ಬರೀತಾನ? ಹಂಗೆ ಬ್ರಹ್ಮ ಬರೆದ್ಬಿಟ್ಟು. ಬಹಳ ಜನ ಡಾಕ್ಟರ್ಗಳು, ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರು ಕೂಡ ಹೇಳ್ತಾರೆ ಇದು ಹಣೆ ಬರ. ಮತ್ತೆ ಇದನ್ನೆಲ್ಲ ಇದರಿಂದ ವಿಮೋಚನೆ ಆಗ್ಬೇಕಲ್ವ, ನಮ್ಗೆ ಅಂತ ಸಾಹಿತ್ಯ ಬರ್ಬೇಕಲ್ವ. ಅಂತ ಸಂಸ್ಕೃತಿ ಬೆಳೀಬೇಕಲ್ವ ನಮ್ಮಲ್ಲಿ. ಈ ಸಾಹಿತ್ಯ, ಸಂಸ್ಕೃತಿ, ಇವೆಲ್ಲ ಈಗ ಇದ್ರ ಬಗ್ಗೆ ಯಾರು ಬರೀತಾರೆ? ಯಾರು ಇದರಿಂದ ನೋವು ಅನುಭವಿಸಿದಾರಲ್ಲ, ಇದರ ಪರಿಣಾಮ ಅನುಭವಿಸಿದಾರಲ್ಲ, ಅವ್ರು ಬರೀಬೇಕಲ್ವ. ಅವ್ರು ಯಾರು ಪಟ್ಟಭದ್ರ ಹಿತಾಸಕ್ತಿ ಬರೀಕ್ ಸಾಧ್ಯನಾ? ಪಟ್ಟಭದ್ರ ಹಿತಾಸಕ್ತಿ ಬರೀತಾರ? ಬರೆಯದೇ ಇಲ್ಲ ಅವರು. ಬಸವಣ್ಣ ಒಬ್ಬ ಮಾತ್ರ ಹೇಳಿದ್ರು. ಅದಕ್ಕೂ ಬಸವಣ್ಣವರು ಅವರ ಕ್ರಾಂತಿಯನ್ನು ಮುಂದುವರಿಸಲಿಕ್ಕೆ ಬಿಡಲಿಲ್ಲ ಅವರಿಗೆ. ಅದಕ್ಕೆ ನಾವು ವಿಚಾರ ಮಾಡಬೇಕು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯಕ. ಅಂತ ಸಾಹಿತ್ಯ ಬರ್ತಕ್ಕಂಥದ್ದು. ಈಗ ಕುರುಬರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಯಾಕಪ್ಪ ಹಿಂದುಳಿದಿದ್ದಾರೆ? ನಾನು ಈಗ ಯಾರು ಪ್ರಸ್ತಾಪ ಮಾಡಿದ್ರು, ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು. ಅಕ್ಕಿ ಕೊಡ್ತಕ್ಕಂಥದ್ದು ಯಾಕೆ ಮಾಡಿದೆ ಅಂತಂದ್ರೆ, ನನ್ನ ಅನುಭವ, ನಮ್ಮ ಮನೆ ಪಕ್ಕದಲ್ಲಿ ಸವಿತಾ ಸಮಾಜದವರು ಇದ್ರು. ಅವರು ಪಾಪ ಒಂದು ತುತ್ತು ಅನ್ನಕ್ಕೆ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋರು. ನಮ್ಮವ್ವ ಗೊಣೆ ಕಂಡು ಕೊಡೋಳು ಒಂದು ತುತ್ತು ಅನ್ನ. ನಾನು ಇದನ್ನು ಕಣ್ಣಾರೆ ನೋಡಿದ್ದೆ. ಅದಕ್ಕೋಸ್ಕರ ಯಾರೂ ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರ ಮನೆ ಹತ್ರ ಹೋಗಿ ನಿಂತ್ಕೊಳ್ಬಾರದು. ಎಲ್ಲರ ಮನೆಗೂ ಕೂಡ ಅನ್ನ ಮಾಡ್ಕೊಂಡು ನಿಂತಲೇಬೇಕು. ಇಂಥ ಸಾಹಿತ್ಯ ಬರ್ಬೇಕ ಬೇಡ? ಈ ತರದ ಅನುಭವ ನಿಮ್ಮಿಂದ ಮೂಡ್ ಬರ್ಬೇಕ ಬೇಡ? ಮತ್ತೆ ಇದು ಹೇಳೋರು ಯಾರು? ಬಹಳ ಜನ ಹೇಳಿದ್ರು ನನಗೆ, ನಮ್ಮ ಶಾಸಕರುಗಳೇ ಮಾತಾಡಿದ್ರು. ಸಿದ್ದರಾಮಯ್ಯನವರು ಅಕ್ಕಿ ಫ್ರೀಯಾಗಿ ಕೊಟ್ಬಿಟ್ಟು ಕೆಲಸಕ್ಕೆ ಬರಬೇಕು, ಸೋಮಾರಿಗಳು ಮಾಡಿಬಿಟ್ರು. ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಹಿಂಗೆ ಚರ್ಚೆ ಬಂದಿತ್ತು. ಚರ್ಚೆ ಬಂದಾಗ ಹೇಳಿದೆ ನಾನು, ಈಗ ಪಾಪ ಬದುಕಿಲ್ಲ ಅವರು, ಇದನ್ನ ಪ್ರಸ್ತಾಪ ಮಾಡಿದ್ರು. ಗುರುಪಾದ ಸ್ವಾಮಿ ಅಲ್ಲ, ಗುರುಪಾದಪ್ಪ ಅವರು ಹಿಂಗೆ ಹೇಳಿದ್ರು. ನೋಡ ಗುರುಪಾದಪ್ಪ,
ನೀನು ಈ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದೆಯೋ ಗೊತ್ತಿಲ್ಲ, ನೀನು ನೋಡಿದ್ರೆ ಇಲ್ಲ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೋಬೇಕು, ಬಂದದನ್ನ ಎಲ್ಲರೂ ಹಂಚ್ಕೋಬೇಕು. ಅದನ್ನೇ ಬಸವಣ್ಣ ಹೇಳಿರೋದಪ್ಪ. ಕಾಯಕ ಮತ್ತು ದಾಸೋಹ ಅಂತ ಹೇಳಿದಾರಲ್ಲ, ಕಾಯಕ ದಾಸೋಹ ಅನ್ನೋದು ಇದೆಯಲ್ಲ, ಅದು ಎಲ್ಲರೂ ಉತ್ಪಾದನೆ ಮಾಡಬೇಕು, ಎಲ್ಲರೂ ಬಂದದನ್ನ ಹಂಚ್ಕೋಬೇಕು. ಯಾರು ಕಾಯಕ ಮಾಡದೇನೆ ಬದುಕಬಾರದು. ಅದಕ್ಕೋಸ್ಕರ ಅವರೊಂದಷ್ಟು ದಿನ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ ಅವರು. ನೀವೊಂದಷ್ಟು ದಿನ ಕೆಲಸ ಮಾಡ್ರಪ್ಪ, ಉಳ್ಕೊಂಡು ಎಲ್ಲ ಓಜ್ ಬೆಳೆಸ್ಕೊಂಡಿದ್ದೀರಿ. ನೀವೊಂದಷ್ಟು ದಿನ ಕೆಲಸ ಮಾಡಿದ್ರೆ ಅವರು ಒಂದು ಪಾಪ ಎಲ್ಲ ಹೊಟ್ಟೆ ಹತ್ಕೊಂಡ್ಬಿಟ್ಟಿದೆ ಬೇನಿಗೆ. ಅವರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀವೊಂದಷ್ಟು ದಿನ ಕೆಲಸ ಮಾಡ್ರಯ್ಯ ಅಂತ. ನಾನು ಇದೇ ಉತ್ತರ, ಇದು ಇಟ್ ಈಸ್ ಆನ್ ರೆಕಾರ್ಡ್, ಅಸೆಂಬ್ಲಿ ರೆಕಾರ್ಡ್ ನಲ್ಲಿ ಇದೆ. ಇದು ಹೇಳಿದೆ ಗುರುಪಾದಪ್ಪನಿಗೆ. ಇಡೀ ಅಸೆಂಬ್ಲಿ ಸ್ತಬ್ಧ ಆಗ್ಬಿಟ್ಟಿತ್ತು, ಯಾರು ಮಾತಾಡಕ್ ಹೋಗಿಲ್ಲ. ಹಾಗೆ ನಿಮ್ಮ ಅನುಭವಗಳು ಹೊರ ಹೋಗ್ಬೇಕಲ್ಲ, ನಿಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಹೊರಗಡೆ ಬರಬೇಕಲ್ಲ, ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಕೃಷಿ ಮಾಡ್ತಕ್ಕಂಥದ್ದು ಎಲ್ಲ ಜಾತಿಯವರು ಕೂಡ ಮಾಡಬೇಕು. ಬರೀ ಕುರುಬರ ಜಾತಿ ಅಲ್ಲ, ಎಲ್ಲ ಜಾತಿಯವರು ಮಾಡಬೇಕು. ಈಗ ಯಾಕಂದ್ರೆ ಈಗ ನಿಮಗೆಲ್ಲ ಏನಂತ ಹೇಳ್ತಿದ್ರು, ಈ ಸಂಸ್ಕೃತ ಕಲ್ತರೆ ನಿಮ್ಮ ಕಾಯಿಸಿದ ಸೀಸ ಉಳ್ಬೇಕು ಇಲ್ಲಿ ಅಂತ ಹೇಳ್ತಿದ್ರು ಕಿವಿದಲ್ಲಿ, ಅಲ್ವಾ? ಇದು ಎಲ್ರಿಗೂ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಬಂದ ಮೇಲೆ, ಶಿಕ್ಷಣ ನಮ್ಮ ಮೂಲಭೂತ ಹಕ್ಕಾದ ಮೇಲೆ ಈಗ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮವ್ವ ಓದಿರ್ಲಿಲ್ಲ, ನಾವು 6 ಜನ ಮಕ್ಕಳು ನಮ್ಮಪ್ಪನ ಅವನಿಗೆ. ನಾವು ಒಬ್ಬನೇ ಓದ್ದವನು, ಇನ್ನು 5 ಜನ ಹೆಬ್ಬೆಟ್ಟು. ನಮ್ಮ ಅಪ್ಪ ನಮ್ಮಮ್ಮ ಹೆಬ್ಬೆಟ್ಟು, ನಮ್ಮ ಅಣ್ಣ ಹೆಬ್ಬೆಟ್ಟು, ನಮ್ಮ ತಮ್ಮ ಹೆಬ್ಬೆಟ್ಟು, ಇನ್ನೊಬ್ಬ ತಮ್ಮ ಹೆಬ್ಬೆಟ್ಟು, ಇಬ್ರು ಅಕ್ಕನಿಗೂ ಹೆಬ್ಬೆಟ್ಟು. ಒಂದು ವೇಳೆ ನಾವು ಓದಿರ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಇವಾಗ ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತಿತ್ತ? ಆಗ್ತಿತ್ತ? ನಿಮ್ಗೆ ಅವಕಾಶ ಸಿಕ್ಕಿದೆ, ವಿದ್ಯಾವಂತರಾಗಿದ್ದೀರಿ, ನಿಮ್ಮ ಅನುಭವಗಳನ್ನ ಬರೀರಿ. ಯಾವುದೇ ವೃತ್ತಿ ಇದೆಯಲ್ಲ, ಯಾರ ಪಿತ್ರಾರ್ಜಿತ ಸ್ವತ್ತಲ್ಲ. ಪ್ರತಿಭೆ ಅನ್ನೋದು ಇದೆಯಲ್ಲ, ಯಾರ ಸ್ವತ್ತಲ್ಲ. ಎಲ್ಲರಲ್ಲೂ ಪ್ರತಿಭೆ ಇರ್ತದೆ. ಆ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನ ಅಳಿಸ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಅವಕಾಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದೇ ವಿದ್ಯೆ ಮತ್ತು ಜ್ಞಾನ. ನೀವು ಜ್ಞಾನ ಹೆಂಗಿರ್ಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿರ್ಬೇಕು ಮತ್ತು ವೈಚಾರಿಕವಾಗಿರ್ಬೇಕು. ವೈಜ್ಞಾನಿಕವಾಗಿರ್ಬೇಕು. ನಮ್ಮಲ್ಲಿ ಜಯೇಶ್ ಪಟೇಲ್ ಹೇಳ್ತಿದ್ರು, ಒಂದ್ಸಾರಿ ರಾಮಕೃಷ್ಣ ಹೆಗ್ಡೆಯವ್ರನ್ನ ಡಿ ರಾಚಯ್ಯನವರು ಹೊಗಳ್ತಾ ಇದ್ರು. ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಹೊಗಳ್ತಾ ಇದ್ರು. ಜಯೇಶ್ ಪಟೇಲ್ ಎದ್ಬಿಟ್ರು. ರಾಚಯ್ಯನವರು ಸ್ವಲ್ಪ ಕೂತ್ಕೊಳ್ಳಿ, ನಾವು 1 ನಿಮಿಷ ಮಾತಾಡ್ತೀನಿ ಅಂತ ಹೇಳಿದ್ರು. ರಾಚಯ್ಯನವ್ರೆ, ರಾಮಕೃಷ್ಣ ಹೆಗ್ಡೆಯವ್ರನ್ನ ಹೊಗಳಬೇಕಾದಂತ ಅಗತ್ಯ ಇಲ್ಲ. ಯಾಕಂತಂದ್ರೆ ಅವ್ರಿಗೆ 5,000 ವರ್ಷಗಳ ಇತಿಹಾಸ ಇದೆ. ನಿಮಗೆ ಯಾವಾಗಪ್ಪ ಬಂದದು? ಸಂವಿಧಾನ ಬಂದ್ಮೇಲೆ ಬಂತು.
ನನಗೆ ಬಸವಣ್ಣ ಬಂದಾಗಲೇ ಬಂತು 800 ವರ್ಷಗಳ ಹಿಂದೆ. ನಾನು ನಿನಗಿಂತ ಬುದ್ಧಿವಂತ, ನನಗಿಂತ ರಾಮಕೃಷ್ಣ ಹೆಗಡೆ ಬುದ್ಧಿವಂತ. ನಿಮಗೆ ಅದಕ್ಕೆ ಈ ಗುಲಾಮಗಿರಿ ಇದೆಯಲ್ಲ, ಈ ಗುಲಾಮಗಿರಿಯಿಂದ ಹೊರಗಡೆ ಬರಬೇಕಾದ ಗುಲಾಮಗಿರಿ ಇದೆ, ಸ್ವಾಭಿಮಾನ ಅಲ್ವಾ? ಸ್ವಾಭಿಮಾನ ಬೆಳೀದೇ ಹೋದ್ರೆ ಹೆಂಗಾಗ್ತದೆ ಗುಲಾಮಗಿರಿ? ಅವರು ಅದಕ್ಕೆ ಒಂದು ಕತೆ ಹೇಳ್ತಿದ್ರು ಜಯೇಶ್ ಪಟೇಲ್. ನೋಡಪ್ಪ, ಒಬ್ಬ ಶ್ರೀಮಂತ ದಲಿತ ವರ್ಗದಲ್ಲಿ ಹುಟ್ಟಿ ಶ್ರೀಮಂತನಾದರೆ ಅವನ ಮೇಲ್ಜಾತಿಯವರು ಏನಂತ ಕರೀತಾರೆ? ಪರಯ ಅಂತ ಕರೀತಾರೆ. ಅದೇ ಒಬ್ಬ ಅಡಿಗೆ ಮಾಡೋನು ಮೇಲ್ಜಾತಿಯವನು ಬಂದ್ರೆ ಬನ್ನಿ ಸ್ವಾಮಿ, ಬುದ್ಧಿ ಸ್ವಾಮಿ, ಸ್ವಾಮಿ ಬುದ್ಧಿ ಅಂತ ಕರೀತೀವಿ. ಅದೇ ಒಬ್ಬ ವಿದ್ಯಾವಂತ ಆಗಿ ಶ್ರೀಮಂತ ಆಗಿದ್ರು ಕೂಡ, ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನ್ನ ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥ ಮನೋಸ್ಥಿತಿ ಇದೆಯಲ್ಲ, ಇದೇ ಗುಲಾಮಗಿರಿಯ ಮನಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಗುಲಾಮಗಿರಿ ಮನಸ್ಥಿತಿಯಿಂದ ಈಚೆ ಬರಬೇಕಲ್ಲ. ಅದಕ್ಕೆ ಶಿಕ್ಷಣ ಬೇಕೇ ಬೇಕು, ವೈಚಾರಿಕತೆ ಬೆಳೆಸಿಕೊಳ್ಳಲೇಬೇಕು, ವೈಜ್ಞಾನಿಕತೆ ಬೆಳೆಸಿಕೊಳ್ಳಲೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಯವನ್ನ ಪ್ರತಿಪಾದನೆ ಮಾಡತಕ್ಕಂಥ ಜಾತಿಯನ್ನ ಬೆಳೆಸಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅವ್ರೇನು ಅನ್ಕೊಂಡಿದಾರೋ, ಇವ್ರೇನು ಅನ್ಕೊಂಡಿದಾರೋ ಅಂತ ಆ ಭಯ ಇದೆಯಲ್ಲ, ಆ ಭಯ ಹೋಗ್ಬೇಕಾದ್ರೆ ನಿಮಗೆ ಶಿಕ್ಷಣ, ಜ್ಞಾನ ಇಲ್ಲ, ಸ್ವಾಭಿಮಾನ ಇಲ್ಲ. ಅದನ್ನ ಚರ್ಚೆ ಮಾಡಿ. ಈ ಜಾತಿಯಿಂದ ಬಹಳ ಜನ ಹೇಳ್ತಾರೆ, ಲೋಹಿಯಾ ಹೇಳ್ತಾ ಇದ್ರು ಏನಂತ ಅಂತಂದ್ರೆ, ಜಾತಿ ಸಮ್ಮೇಳನಗಳನ್ನ, ಜಾತಿ ಸಭೆಗಳನ್ನ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಜಾತಿ ಸಮ್ಮೇಳನಗಳನ್ನು ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಿ ಅಂತ ಹೇಳಿದ್ರು. ನಿಮಗೆ ಶಿಕ್ಷಣನೇ ಇಲ್ಲದೆ ಹೋದ್ರೆ ಸಂಘಟನೆ ಏನ್ ಮಾಡಕ್ಕಾಗಲ್ಲ, ಸಂಘಟನೆ ಇಲ್ಲದೆ ಹೋದ್ರೆ ಹೋರಾಟ ಮಾಡಕ್ಕಾಗಲ್ಲ ಅಲ್ವಾ? ಆಮೇಲೆ ಯಾರು ಒಬ್ಬ ಟೀಕೆ ಮಾಡಿಸ್ಕೊಳ್ತಾ ಇದ್ರೆ, ಅವನು ಮಾಡಿಸ್ಕೊಳ್ಳಿ ಬಿಡಿ, ಸುಮ್ಮನೆ. ಯಾರು ಬೈದ್ರೆ ಅವನು ಅಂತಾನೆ ಬೈದದು, ಬಯಸ್ಕೊಳ್ಳಿ ಬಿಡಿ, ಸಿದ್ದರಾಮಯ್ಯ ಅಂತಾನೆ ಬೈದದು, ಬಯಸ್ಕೊಳ್ಳಿ ಬಿಡಿ. ಸತ್ಯ ಹೇಳ್ಬೇಕಲ್ಲ. ಸತ್ಯ ಹೇಳ್ತಕ್ಕಂಥ ಜಾತಿ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ ಅಂತಕ್ಕಂಥ ವ್ಯವಸ್ಥೆ ಇದೆ. ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇಲ್ಲ. ಬಡವ ಶ್ರೀಮಂತನಾಗ್ಬಿಡ್ತು, ಶ್ರೀಮಂತ ಬಡವನಾಗ್ಬಿಡ್ತು, ಇದು ಒಂದು ವರ್ಗ. ಆದರೆ ಜಾತಿ, ನಾನು ಯಾವ ಜಾತಿಯಲ್ಲಿ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಅದು ಅಂಟ್ಕೊಂಡಿರ್ತದೆ, ಸಾಯೋವರೆಗೂ ಕೂಡ ಅದೇ ಜಾತಿ ಅಲ್ವಾ? ನೀವು ಕುರುಬರ ಜಾತಿಯಲ್ಲಿ ಹುಟ್ಬಿಟ್ಟು ಮೇಲ್ಜಾತಿಯವರಾಗಕ್ಕೆ ಸಾಧ್ಯನಾ? ಆದರೆ ಬಡವ ಶ್ರೀಮಂತನಾಗ್ಬೋದು. ಒಬ್ಬ ದಲಿತ ಜಾತಿಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನಾ?
ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ನಿಂತು ನೀರಿದ್ದಾಗಿ ಚಲನೆ ಇಲ್ಲ. ಅದಕ್ಕೆ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಇದ್ದಾಗ ಮಾತ್ರ ಚಲನೆ ಸಿಗ್ತದೆ. ಆರ್ಥಿಕ ಚಲನೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಬರ್ತದೆ. ಅದು ಬರಬೇಕಾದ್ರೆ ಸುಮ್ಮನೆ ಬರ್ತದ? ಅದು ಶಿಕ್ಷಣ ಇರಬೇಕು. ಶಿಕ್ಷಣದಿಂದ ಬದಲಾವಣೆಗಳಾಗಬೇಕು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಶಕ್ತಿ ಬರಬೇಕು ಅಲ್ವಾ? ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಈಗ ರೇವಣ್ಣ LLB ಓದಿದ್ದಾನೆ, ಯಾರಾದ್ರೂ ಮದುವೆ ಆಯ್ತಾರ ಅವನಿಗೆ? ಬಿಡಿ, ವಿದ್ಯಾವಂತನಾದ್ರೆ ಯಾರು ಬೇಕಾದ್ರೂ ಮದುವೆ ಆಯ್ತಾರೆ. ಅದೇ ಹೊಲ ಉತ್ಕೊಂಡು ಊರಿನಲ್ಲೇ ಇದ್ದಿದ್ರೆ, ಮಾಗಡಿನಲ್ಲೇ ಇದ್ದಿದ್ರೆ ಆಯ್ತಿದ್ದ? ಶಿಕ್ಷಣ ಇರ್ಲೇಬೇಕಲ್ವ, ಚಲನೆ ಸಿಗ್ಬೇಕಲ್ವ. ಚಲನೆ ಸಿಕ್ಕಿದಾಗ ಮಾತ್ರ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಬಸವಣ್ಣವರು ಆ ಕಾಲದಲ್ಲೇನೆ ಅನುಭವ ಮಂಟಪ ಮಾಡಿದ್ರು. 850 ವರ್ಷಗಳಿಂದ 12ನೇ ಶತಕದಲ್ಲಿ ಅನುಭವ ಮಂಟಪ ಮಾಡಿ ಇವತ್ತೇನು ನೀವು ಚರ್ಚೆ ಮಾಡಕ್ ಸೇರಿದ್ದೀರಿ ಅದನ್ನ ಅವತ್ತೇ ಮಾಡ್ತಾ ಇದ್ರು. ಅವತ್ತೇ ಪಾರ್ಲಿಮೆಂಟು, ಅಸೆಂಬ್ಲಿ, ಕೌನ್ಸಿಲ್ಗಳು ಪ್ರಾರಂಭ ಆಗಿತ್ತು. ಪ್ರಜಾಪ್ರಭುತ್ವ ಅವತ್ತೇ ಪ್ರಾರಂಭ ಆಗಿತ್ತು. ಚರ್ಚೆ ಮಾಡಬೇಕಲ್ಲ, ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಲ್ಲ, ಮತ್ತೆ ಪರಿಹಾರ ಆಗ್ಬೇಕಾದ್ರೆ ಜಾರಿ ಆಗ್ಬೇಕು. ಅದಕ್ಕೆ ಬಸವಾದಿ ಶರಣರನ್ನ ನಾವು ನುಡಿದಂತೆ ನಡೆದರು ಅಂತ ಕರಿತೀವಿ. ಬಹಳ ಜನ ಇವತ್ತು ಪ್ರಗತಿಪರ ವಿಚಾರ ಇರ್ತಕ್ಕಂಥ ನೀವು ಯಾವನೇ ವ್ಯಕ್ತಿ ಇರಲಿ, ಅದಕ್ಕೆ ಅಡ್ಡಿ ಆತಂಕಗಳು ಬಂದೇ ಬರ್ತವೆ. ಪ್ರಗತಿಪರ ವಿಚಾರಗಳ ಜೊತೆ ನಾವು ನಿಲ್ದೇ ಹೋದ್ರೆ ಅವ್ನು ಮಾಡ್ಕೊಂಡ್ಲಿ ಬಿಡಪ್ಪ, ನಮ್ಗೆ ಯಾಕೆ ಇವು ಸವಾಸನೆ ಬೇಡ ಇವು ಅಂತ ಇದು ಬಿಟ್ಟರೆ ಪ್ರಗತಿಪರ ವಿಚಾರಗಳು ಅವು ಜಯವನ್ನ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಸಾಹಿತಿಗಳು ಈ ಕಾಲದಲ್ಲಿ ಇರಲಿಲ್ಲ, ಬಹಳ ಹಿಂದಿನೇ ಇದ್ರು, ಓದ್ಕೊಂಡಿದ್ರು, ಅವಕಾಶಗಳು ಸಿಕ್ಕಿದ್ದಾಗ ಓದ್ಕೊಂಡಿದ್ರು. ವಿದ್ಯಾವಂತರಾಗಲಿ ಹೋಗಿದ್ರೆ ಕನಕದಾಸ ಆಗ್ಲಿ, ಕಾಳಿದಾಸ ಆಗ್ಲಿ, ಅವೇನೋ ಇವೆಲ್ಲ ಕಥೆಗಳು ಕಟ್ಟಿ ನಾವೆಲ್ಲ ನಂಬ್ಕೊಳಕ್ ಹೋಗ್ಬಿಡಿ. ಅಕ್ಷರ ನಾಲ್ಗೆ ಮೇಲೆ ಬರೆದ್ಬಿಟ್ಟ, ಅದಕ್ಕೆ ಕಾಳಿದಾಸ ವಿದ್ಯಾವಂತ ಆಗ್ಬಿಟ್ಟ, ಇವೆಲ್ಲ ಸುಳ್ಳುಗಳು. ನಾಲ್ಗೆ ಮೇಲೆ ಬರೆದ್ಬಿಟ್ಟ ತಕ್ಷಣ ಆಗ್ಬಿಡ್ತಾರೆ. ಅದು ನನ್ನ ನಾಲ್ಗೆ, ನೀನು ಒಬ್ಬ ವಿದ್ಯಾವಂತ ನಾಲ್ಗೆ ಮೇಲೆ ಬರೆಯಪ್ಪ ಹೆಂಗ್ ಬಂದ. ಕಾಳಿದಾಸನ್ ಬಿಟ್ರೆ ಆ ಥರದ ಕಥೆ ಎಲ್ಲರೂ ಇದೆಯಾ? ಅದನ್ನೇ ನಂಬ್ಕೋತೀವಿ ನಾವು. ಈಗ ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ. ಯಾರು? ವಾಲ್ಮೀಕಿ ರಾಮಾಯಣ ಬರೆದ್ರು. ಅವರು ಒಬ್ಬ ಎಂತದ್ದು ದಾರಿ ತಲೆ ಹೊಡೆಯವನಾಗಿದ್ದ, ದರೋಡೆಕೋರ ಅಂತ ಹೇಳ್ಬಿಡು. ದರೋಡೆಕೋರ ಬರೆಯಕ್ಕಾಗತ್ತ? ಅವನು ಏನ್ ದೇವ್ರನ್ನ ಇದು ಮಾಡದ, ಅದಕ್ಕೆ ಹುತ್ತ ಬೆಳಕದ್ದು. ಹುತ್ತ ಅನ್ನೋದು ಕೂಡ ವಾಲ್ಮೀಕ. ಅವನು ಅದು ವಾಲ್ಮೀಕಿ ಅಂತ ಹೆಸರಾಯ್ತು ಅಂತ. ಬಟ್ ಏನು ಕಥೆಗಳು ಕಟ್ಟಿಬಿಡೋದು. ಈಗ ದಲಿತರು, ಹಿಂದುಳಿದವರು, ಸೂತ್ರ ಹೊರಗಡೆ ಇದ್ದಾರಲ್ಲ,
ಅವ್ರೇನಾದ್ರು ಬುದ್ಧಿವಂತರಾದ್ರೆ ಅವ್ರು ಯಾಕೆ ಬುದ್ಧಿವಂತರಾಗೋದು ಒಂದು ಕಥೆ ಅವಕಾಶ ಸಿಕ್ಕಿದ್ದು ವಿದ್ಯಾವಂತರಾಗಿದ್ರು ಅಷ್ಟೇನೆ. ನಿಮ್ಗೂ ಅವಕಾಶ ಸಿಕ್ಕಿದ್ರೆ ನೀವು ವಿದ್ಯಾವಂತರಾಗಿದ್ದೀರಿ, ಸಾಹಿತಿಗಳಾಗಿದ್ದೀರಿ, ಚಿಂತಕರಾಗಿದ್ದೀರಿ. ಅವಕಾಶ ಸಿಕ್ಕಲಿಲ್ಲ ಅಂತಂದ್ರೆ ನನಗೆ ಅವಕಾಶ ಸಿಕ್ಕಿದ್ರೆ ಮಂತ್ರಿ ಆದ್ರೆ, ನಾನು ಲಾಯರ್ ಆದ್ರೆ, ಮಂತ್ರಿ ಆದ್ರೆ, ಮುಖ್ಯಮಂತ್ರಿ ಆದ್ರೆ. ಇದು ನೀವು ಇದನ್ನ ವಸ್ತುಸ್ಥಿತಿಯನ್ನ ಬಹಳ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಯೋಚನೆಗಳಿದಾವಲ್ಲ, ಯೋಚನೆಗಳು ವೈಜ್ಞಾನಿಕವಾಗಿರಬೇಕು ಮತ್ತೆ ವೈಚಾರಿಕವಾಗಿರಬೇಕು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ಮೌಢ್ಯಗಳು, ಕಂದಾಚಾರಗಳು ಇದಕ್ಕೆ ವಿರುದ್ಧವಾಗಿ ಒಂದು ಕಾನೂನು ತಗೊಂಡ್ಬಂದೆ. ಮೌಢ್ಯಗಳು, ಕಂದಾಚಾರಗಳು ಅದನ್ನ ಪಾಲನೆ ಮಾಡಬೇಡಿಯಪ್ಪ ಅಂತ ಹೇಳಿ ಒಂದು ಕಾನೂನು ತಗೊಂಡ್ಬಂದೆ. ಮೌಢ್ಯ ನಿಷೇಧ ಕಾಯ್ದೆ ತಗೊಂಡ್ಬಂದೆ. ಅದನ್ನು ಪಾಲನೆ ಮಾಡೋದಿಲ್ಲ ಯಾರು. ಏನ್ ಶಿಕ್ಷೆ ಕೊಟ್ಟು ಮಾಡ್ಸಕ್ಕಾಗತ್ತ? ನಮ್ಮ ಸಮಸ್ಯೆಗಳನ್ನ ಚರ್ಚೆಗಳ ಮೂಲಕ, ವೈಚಾರಿಕವಾಗಿ ಯೋಚನೆ ಮಾಡೋದ್ರ ಮೂಲಕ ಪರಿಹರಿಸ್ಕೊಳ್ಬೇಕು ಹೊರತು ಇಲ್ಲೇ ಸಾಧ್ಯ ಆಗಲ್ಲ. ಅದಕ್ಕೆಲ್ಲ ನೀವೆಲ್ಲ ಸಾಹಿತಿಗಳು, ಚಿಂತಕರು, ನಾನು ಬರಬಾರದು ಅನ್ಕೊಂಡಿದ್ದೆ. ಸಾಹಿತಿಗಳು, ಚಿಂತಕರೆಲ್ಲ ಇರೋದ್ರಿಂದ ಬರೋಣ ಅಂತೇಳಿ ಬಂದಿರೋದು. ನನ್ನ ಅನುಭವದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳೋಣ ಅಂತ. ಸಮಾಜದಲ್ಲಿ ಎಲ್ಲ ಜಾತಿ ಬಡವರು ಇದ್ದಾರೆ. ಅವರಿಗೆ ಆರ್ಥಿಕ ಶಕ್ತಿಗೆ ಅಂಬೇಡ್ಕರ್ ಅವರು 25 ನವೆಂಬರ್ 1949, 25 ನವೆಂಬರ್ 1925ನೇ ತಾರೀಕು 49ನೇ ಸಾಲಿನಲ್ಲಿ ಅವರು ಬರೆದಂತ ಸಂವಿಧಾನ ಅಂಗೀಕಾರ ಆಗಬೇಕು. ಅದು ಹಿಂದಿನ ದಿನ ಭಾಷಣ ಮಾಡ್ತಾರೆ, ಮಂಡಿಸಿ. ಆ ಭಾಷಣ ಓದಬೇಕು ಪ್ರತಿಯೊಬ್ಬರು. ಅದೊಂದು ಐತಿಹಾಸಿಕವಾದಂತ ಭಾಷಣ. 1950 ಜನವರಿ 20ನೇ ತಾರೀಕು ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ 1947ನೇ ಇಸ್ವಿನಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಬಂದಿದೆ ನಮಗೆ. ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ಎಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಸಿಗಲಿಲ್ಲ, ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ, ಸಮಾನತೆ ಹೋಗಲ್ಲ. ಈಗ ಬುದ್ಧನ ಕಾಲದಿಂದ ಇವತ್ತಿನವರಿಗೆ ಚರ್ಚೆ ನಡೀತಲೇ ಇದೆ. ನಾನು ಒಂದು ಕತೆ ಹೇಳ್ತಿದ್ದೆ ಯಾವಾಗಲೂ, ನನ್ನ ಅನುಭವ. ಏನಪ್ಪಾ ಅನುಭವ ಅಂತಂದ್ರೆ, ನಾನು BSc ಆದ್ಮೇಲೆ 1 ವರ್ಷ ಬಿಟ್ಬಿಟ್ಟಿದೆ, ಡಿಸ್ಕಂಟಿನ್ಯೂ ಮಾಡಿದ್ದೆ. ಡಿಸ್ಕಂಟಿನ್ಯೂ ಮಾಡಿ ಊರಲ್ಲಿ ವ್ಯವಸಾಯ ಮಾಡೋಣ ಅಂತ ಹೋದೆ. ನನಗೆ MSc ಸೀಟ್ ಸಿಕ್ಕಲಿಲ್ಲ. ಬಾಟ್ನಿ MSc ಓದಬೇಕು ಅಂತ ಇದ್ದೆ, ಸೀಟ್ ಸಿಕ್ಕಲಿಲ್ಲ. ಆಗ ಊರಿಗೆ ಹೋದಾಗ ನಮ್ಮ ಅಪ್ಪ ನನಗೊಂದು ಕೆಲಸ ವಹಿಸ್ಬಿಟ್ಟಿದ್ದ. ಏನಪ್ಪಾ ಅಂತಂದ್ರೆ, ದನಕರುಗಳಿಗೆ ಮನೇಲಿ ಇರ್ತಿದ್ವಲ್ಲ, ವ್ಯವಸಾಯ ಮಾಡಕ್ ಹೋದ್ರ ದನಕರುಗಳೆಲ್ಲ ಮನೇಲೇ ಇದ್ದದ್ದು, ದನಕರುಗಳಿಗೆ ನೀರು ಕುಡಿಸೋದು ಮಧ್ಯಾಹ್ನ. ಅದಕ್ಕೆ ನಾನು ಬಾವಿಗೆ ನೀರು ತಗೋಬರಕ್ ಹೋಗ್ತಿದ್ದೆ. ಆ ಬಾವಿನಲ್ಲಿ ನೀರು ಶೇಖ ಬಂದು ದನಕರುಗಳಿಗೆಲ್ಲ ಕುಡಿಸೋದು ನೀರು. ನೀರು ತಗೊಳ್ಳುವಾಗ ಬಾವಿಗೆ, ಆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕೊಂಡ್ಬಿಟ್ಟಿರೋದು, ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ತಂದು ಹಾಕ್ಬಿಟ್ಟಿರ್ತಿದ್ರು.
ಆ ಕಸ ಎಲ್ಲ ಮುಚ್ಕೊಂಡಿರೋದು, ಅದನ್ನು ದೂರ ತರಿಸಲಿಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿದ್ದೆ. ಅದು ಮೇಲೆ ಹೋದ್ಮೇಲೆ ದೂರ ಹೋದ್ಮೇಲೆ ನೀರು ತಗೊಂಡು ಆ ನೀರು ತಗೊಬಂದು ಇದು ಮಾಡ್ತಿದ್ದು. ಅಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ನೀರು ತಕೊಂಡು ಬಿಂದಿಗೆಯಿಂದ ನೀರು ತಗೊಳ್ಳೋರಿಗೆ ದೂರ ಸರ್ಕೊಳ್ಳೋದು, ಆಮೇಲೆ ಮತ್ತೆ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಹಂಗೆ ನಮ್ಮ ಜಾತಿ ಅದಕ್ಕೋಸ್ಕರ ನೀವೆಲ್ಲ ವಿದ್ಯಾವಂತರಾಗಿದ್ದೀರಿ, ಅವಕಾಶ ಸಿಕ್ಕಿದೆ. ನಿಮ್ ಕುಟುಂಬಗಳು ನೋಡ್ಕೋಬೇಡಿ ಅಂತ ಹೇಳಲ್ಲ ನಾನು, ನೋಡ್ಕೊಳ್ಳಿ, ಅದು ಸಮಾಜಕ್ಕೂ ಏನಾದ್ರು ಕೆಲಸ ಮಾಡಿ ಅಷ್ಟೇ. ಬರೀ ಕುರುಬ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೂ. ಈಗ ನೀವು 31 ಪುಸ್ತಕಗಳನ್ನ, ಈಗ ನೀವು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಅನಾವರಣ ಮಾಡಿದ್ದೀವಿ. ಅದರಲ್ಲಿ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ, ನಮ್ಮ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳಿದ್ದಾವೆ. ಅವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ವೈಚಾರಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಆಗಬೇಕು. ಅದಾದರೆ ಜನ ಬದಲಾವಣೆ ಆದರೆ ಅದು ಅದಕ್ಕಿಂತ ದೊಡ್ಡ ಕೆಲಸ ಒಂದಿಲ್ಲ. ಈಗ ಹುಲಿ ನಾಯಕರು ಈಗ ಬಂದು ಡಾಕ್ಟರ್ ಆಗಿದ್ರು, ಆಮೇಲೆ ಒಂದು ವಿದ್ಯಾಸಂಸ್ಥೆ ಮಾಡಿದ್ರು. ವಿದ್ಯಾಸಂಸ್ಥೆ ಮಾಡಿ ಬಹಳ ಸಂತೋಷ, ಆದರೆ ಎಲ್ಲರಿಗೂ ಶಿಕ್ಷಣ ಕೊಡಿ ಅಷ್ಟೇ. ಶಿಕ್ಷಣ ವಿದ್ಯಾಸಂಸ್ಥೆಗಳಿದೆಯಲ್ಲ, ಈಗ ನಮ್ಮ ಸರ್ಕಾರ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈಗ 5 ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, 5 ಗ್ಯಾರಂಟಿ ಯೋಜನೆಗಳು ಯಾಕೆ ಮಾಡಿದೆ ನಾನು ಹೇಳಿ ನೋಡೋಣ. ಈಗ 30,000 ಕೋಟಿ 2,000 ರೂಪಾಯಿ ಕೊಡ್ತೀವಲ್ಲ ತಿಂಗಳಿಗೆ, ಒಬ್ಬ ಮಹಿಳೆಗೆ, ಯಜಮಾನಿಗೆ 30,000 ಕೋಟಿ ಆಗುತ್ತೆ ವರ್ಷಕ್ಕೆ. 30,000 ಕೋಟಿ, ಒಟ್ಟು 50,000 ಕೋಟಿಗಿಂತ ಜಾಸ್ತಿ ಆಗುತ್ತೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ. ನಿಮಗೆ ಕೈನಲ್ಲಿ ಹಣ ಇಲ್ಲದೆ ಹೋದ್ರೆ, ಪರ್ಚೇಸಿಂಗ್ ಪವರ್ ಇಲ್ಲದೆ ಹೋದ್ರೆ ಹೆಂಗೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡೋದು? ಮತ್ತೆ ಬೇರೆ ಪಾಪಗಳಿಗೆ ನೀವು ಖರ್ಚು ಮಾಡಲಿಕ್ಕೆ ಎಲ್ಲ ಹಣ ಇರ್ತದೆ. ಆರ್ಥಿಕ ಸಮೃದ್ಧರಾಗಬೇಕು ಬೇಡ? ಅದಕ್ಕೋಸ್ಕರ 50,000 ಕೋಟಿ ಪ್ರತಿ ವರ್ಷಕ್ಕೆ ಖರ್ಚಾದರೂ ಕೂಡ ಇದನ್ನ ನಿಲ್ಲಿಸಕ್ ಹೋಗಲ್ಲ. ಅದು ಕೆಲವರು ಪಟ್ಟಣದಲ್ಲಿ ಇದನ್ನೇ ದೊಡ್ಡ ತಪ್ಪು ಅಂತೇಳಿ ಪ್ರಚಾರ ಮಾಡ್ತಾರೆ. ನೀವು ಸುಮ್ಮನೆ ಕೂತ್ಕೊಳ್ಳಲ್ಲ, ಕೂತ್ಕೊಬಾರದಲ್ವಾ? ದೊಡ್ಡ ತಪ್ಪು ಅಂತ ಮಾತಾಡ್ತಾರೆ. ನೀವು ಅವರು ಪಾಪ ಅನೇಕ ಜನ ನಿಮ್ಮಲ್ಲಿ ಎಲ್ಲರೂ ಅಲ್ಲ, ಕೆಲವರು ಅವರು ಹೇಳೋದಕ್ಕೆ ಚಪ್ಪಾಳೆ ತಟ್ಬಿಡೋದು. ಯಾಕೆ ಸುಮ್ಮನೆ ಯಾಕೆ ಚಪ್ಪಾಳೆ ತಟ್ಬಿಡೋಣ ನಾವು ಅದಕ್ಕೆ ತಟ್ಬಿಡೋದು. ಈಗ ಎಲ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ ಮಾಡಿದ್ದೀವಿ. ಈಗ ಬಸ್ನಲ್ಲಿ ಓಡಾಡೋದ್ರಿಂದ ಅವ್ರ ಕೆಲಸಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ, ಅವ್ರ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ, ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ನನಗೆ ಧರ್ಮಸ್ಥಳದ ಹೆಗಡೆ ಒಂದ್ಸರಿ ಒಂದು ಪತ್ರ ಬರೆದ್ರು, ಈ ಕಾರ್ಯಕ್ರಮ ಜಾರಿ ಆದ್ಮೇಲೆ, ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ತಕ್ಷಣ ಒಂದು ಪತ್ರ ಬರೆದ್ರು. ನೀವು ಈ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ಮೇಲೆ ಎಲ್ರಿಗೂ ಫ್ರೀಯಾಗಿ ಬಸ್ಗಳಲ್ಲಿ ಓಡಾಡಕ್ ಮಾಡಿದ್ಮೇಲೆ ನಮ್ಮ ದೇವಸ್ಥಾನಕ್ಕೆ ಬರೋರು ಭಕ್ತಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇದ್ದಕ್ಕಿದ್ದಾರೆ ಬರೀ ಭಕ್ತಾದಿಗಳು ಜಾಸ್ತಿ ಆಗ್ಲಿಲ್ಲ, ಅಲ್ಲಿ ಅಂಗಡಿ ಮುಗ್ಗಟ್ಟುಗಳಲ್ಲೆಲ್ಲ ವ್ಯಾಪಾರಗಳು ಜಾಸ್ತಿ ಆಯ್ತಾ ಇಲ್ವಾ?
ಸೊ ಇದು ಕಾರ್ಯಕ್ರಮ. ಆಮೇಲೆ 1,60,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನೀವು ಎಷ್ಟು ಜನ 200 ಕರೆಂಟ್ಗಿಂತ ಉಪಯೋಗಿಸ್ತೀರ ಏನೋ ಗೊತ್ತಿಲ್ಲ ನನಗೆ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ, 2,000 ರೂಪಾಯಿ ಕೊಡೋದು ಉಳಿತಾಯ ಆಗುತ್ತಲ್ಲ. ಅದಕ್ಕೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗ್ತದೆ ಎಲ್ಲರಿಗೆ. ಅಸಮಾನತೆ ಸುಮ್ಸುನೆ ಹೋಗ್ಬಿಡ್ತದ, ಜಾತಿ ಸುಮ್ಸುನೆ ಹೋಗ್ಬಿಡ್ತದ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವತಂತ್ರರಾದ್ರೆ, ಶಕ್ತಿ ಬಂದ್ರೆ ನಿಮಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ. ಇದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗ್ತದೆ. ಜಾತಿ ಮಾಡೋದ್ರಿಂದ ಅವ್ರು ಏನ್ ಹೇಳ್ತಿದ್ರು ಲೋಕಿ ಅವರು ಅಂತಂದ್ರೆ, ಜಾತಿ ಯಾವ ಹಿಂದುಳಿದಿದ್ದಾರಲ್ಲ, ದುರ್ಬಲವಾಗಿದ್ದಾರಲ್ಲ, ಆ ಜನ ಜಾತಿ ಸಮಾವೇಶ ಮಾಡಿ ಸಂಘಟನೆ ಆದರೆ ಅದರಿಂದ ತಪ್ಪೇನಲ್ಲ, ಸಮಾಜಕ್ಕೆ ತೊಂದರೆ ಆಗಲ್ಲ. ಆದರೆ ಮುಂದುವರೆದವರು ಜಾತಿ ಸಮಾವೇಶಗಳನ್ನು ಮಾಡಬಾರದು. ಇದನ್ನ ಲೋಕಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ವಿದ್ಯಾವಂತರು, ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು, ಸಾಮಾಜಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು, ರಾಜಕೀಯವಾಗಿ ಶಕ್ತಿ ಇರ್ತಕ್ಕಂಥವ್ರು, ಇದನ್ನ ನಾವು ಮಾಡಿದ್ರೆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಅಂತ ಚಿಂತನೆಯನ್ನ ನೀವೆಲ್ಲ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಸಮಾವೇಶದಲ್ಲಿ ರೇವಣ್ಣ ಸಾಂಸ್ಕೃತಿಕ ಸಮಾವೇಶ, ಸಾಂಸ್ಕೃತಿಕ ಪರಿಷತ್ ಅದರ ಅಧ್ಯಕ್ಷರು ಇವರು, ನನಗೆ ಈ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನನಗೆ ಗೊತ್ತಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ. ಕೆಲವರಿಗೆ ಬದಲಾವಣೆ ಮನಸ್ಸಿಗೆ ನೋವಾಗಿದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಅದನ್ನ ಹೇಳಲೇಬೇಕಾಗ್ತದೆ. ನನಗೆ ಸರಿ ಅನ್ಸುತ್ತೆ ಹೇಳಿದ್ದೀನಿ. ಒಳ್ಳೆ ಚರ್ಚೆ ಆಗಲಿ, ಸಮಾಜಮುಖಿಯಾದಂಥ ಚರ್ಚೆ ಆಗಲಿ, ಸಮಾಜಕ್ಕೆ ಒಳಿತು ಆಗ್ತಕ್ಕಂಥ ಚರ್ಚೆ ಆಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. 2 ದಿನ ಚರ್ಚೆ ಇಟ್ಕೊಂಡಿದ್ದೀರಿ, ಇವತ್ತು ನಾಳೆ 2 ದಿನ ಚರ್ಚೆ ಇಟ್ಕೊಂಡಿದ್ದೀರಿ. ಅದು ಒಳ್ಳೆಯ ಚರ್ಚೆ ಆಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇನ್ನೊಂದು ಸಂವಾದ ಅಂತ ಹೇಳ್ತಿದ್ರು ರೇವಣ್ಣ, ನನಗೆ ಇನ್ನೊಂದು ಮೀಟಿಂಗ್ ಇದೆ, ನಾವು ಹೋಗ್ಬೇಕಾಗಿದೆ ಬೆಂಗಳೂರಿಗೆ, ಅದರಿಂದ ಸಂವಾದಕ್ಕೆ ಇರಲ್ಲ. ಎಲ್ಲರಿಗೂ ನಮಸ್ಕಾರ. ಕುರುಬರ ಸಾಂಸ್ಕೃತಿಕ ಪರಿಷತ್ತು, ಶ್ರೀದೇವಿ ಶಿಕ್ಷಣ ಸಂಸ್ಥೆ ಹಾಗೂ ಪ್ರಜಾಪ್ರಗತಿ ಮತ್ತು ಪ್ರಗತಿ ಟಿವಿ ಸಮೂಹ ಇವರ ಸಂಯುಕ್ತ ಆಶ್ರಯದಲ್ಲಿ ಕುರುಬರ ಸಾಹಿತಿಗಳ ಸಾಂಸ್ಕೃತಿಕ ಸಮಾವೇಶ, ಜೊತೆಗೆ ಕುರುಬರ ಸಂಸ್ಕೃತಿ ದರ್ಶನ ಜನಪ್ರಿಯ ಮಾಲೆ 31 ಗ್ರಂಥಗಳ ಅನಾವರಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಗೆ ಗ್ರಂಥಗಳ ಅನಾವರಣವನ್ನು ಮಾಡಿಕೊಟ್ಟಂತ, ಈ ರಾಜ್ಯ ಕಂಡಂತ ಶೋಷಿತರ ಧ್ವನಿಯಾಗಿ ಸಮಾಜದ ಪರಿಕಲ್ಪನೆ
ಸಮಸಮಾಜವನ್ನ ನಿರ್ಮಾಣ ಮಾಡುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ತನ್ನ ಇಡೀ ಜೀವನದಲ್ಲಿ ಅದಕ್ಕಾಗಿ ಬದ್ಧತೆಯಿಂದ ರಾಜಕೀಯದಲ್ಲಿ ಮತ್ತು ಆಡಳಿತದಲ್ಲಿ ಇವತ್ತು ಒಂದು ಮಾದರಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದಕ್ಕೆ ಬಹಳಷ್ಟು ಶ್ರಮ ವಹಿಸಿ ತಮ್ಮನ್ನೆಲ್ಲರನ್ನೂ ಇಲ್ಲಿಗೆ ಕೂಡಿ ಹಾಕೋದಕ್ಕೆ ಪ್ರಯತ್ನ ಮಾಡಿ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಸಚಿವರು ಮತ್ತು ಮಾಜಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಎಂ. ರೇವಣ್ಣ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಒಬ್ಬ ಛಲಗಾರನಾಗಿ, ಸಾಮಾನ್ಯ ಒಬ್ಬ ಡಾಕ್ಟರ್ ಆಗಿ ಸಮಾಜದ ಸವಾಲನ್ನ ಸ್ವೀಕಾರ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಆತ್ಮೀಯರಾದ ಡಾಕ್ಟರ್ ಹುಲಿನಾಯ್ಕರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ರವಿ ಅವರೇ ಮತ್ತು ಪ್ರಜಾಪ್ರಗತಿಯ ಸಂಪಾದಕರು ಆತ್ಮೀಯರಾಗಿರ್ತಕ್ಕಂಥ ನಾಗಣ್ಣವರೇ, ಡಾಕ್ಟರ್ ರಮಣ್ ಅವರೇ, ಡಾಕ್ಟರ್ ಲಾವಣ್ಯ ಅವರೇ, ಡಾಕ್ಟರ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಚಿಕ್ಕಣ್ಣ ಅವರೇ, ಗೆಳೆಯರಾದ ನಿಕೇತ್ ಮೌರ್ಯ ಅವರೇ, ತುಮಕೂರಿನ ಎಲ್ಲ ಜಿಲ್ಲಾ ಆಡಳಿತದ ಪ್ರತಿನಿಧಿಗಳೇ, ಇಡೀ ರಾಜ್ಯಾದ್ಯಂತ ಬಂದಿರತಕ್ಕಂಥ ಕುರುಬ ಸಾಹಿತ್ಯ ಮತ್ತು ಸಂಸ್ಕೃತಿಯ ಒಂದು ರೀತಿಯಲ್ಲಿ ಪ್ರತಿನಿಧಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆಹ್ವಾನಿತರೆ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಒಂದು ಸಮುದಾಯ ನಾವು ಯಾರೋ ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಚರಿತ್ರೆಯನ್ನ ಯಾರೋ ಬರೀತಾರೆ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡ್ರೆ ಬಹುಶಃ ಯಾರು ಬರೆಯೋದಿಲ್ಲ. ಏನೋ ಒಂದು ಅಕಾಡೆಮಿಕ್ ಆಗಿ ಶೈಕ್ಷಣಿಕ ದೃಷ್ಟಿಕೋನದಿಂದ ಯಾರಾದರೂ ಕಥೆಗಳು ಬರೆದ್ರೆ, ಸಂಸ್ಕೃತಿ ಬರೆದ್ರೆ ಆಗ್ಬಹುದಷ್ಟೇ, ಬಿಟ್ರೆ ನಮ್ಮ ಚರಿತ್ರೆಗಳನ್ನ ಯಾರು ಕೂಡ ಬರೆಯೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ನಮ್ಮ ಇತಿಹಾಸವನ್ನ ನಾವೇ ಬರ್ಕೊಳ್ಳೋದಾಗಿದೆ. ಆ ದೃಷ್ಟಿಯಲ್ಲಿ ಕುರುಬ ಸಾಂಸ್ಕೃತಿಕ ಪರಿಷತ್ತಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಬಹುಶಃ ಯಾವುದೇ ಸಮುದಾಯದಲ್ಲಿ ಇಂಥ ಒಂದು ಪ್ರಯತ್ನ ನಡೆದಿಲ್ಲ ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಇವತ್ತು ರೇವಣ್ಣವರು ಹೇಳ್ತಾ ಇದ್ರು ನನಗೆ, ಹಿಂದೆ 15 ಇಂಥದ್ದೇ ಪುಸ್ತಕಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು. ಈಗ ಇನ್ನೂ ಅದಕ್ಕೆ ಶಕ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ 31 ಗ್ರಂಥಗಳ ಅನಾವರಣವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಈ ಎಲ್ಲ ಪುಸ್ತಕಗಳು, ಎಲ್ಲ ಗ್ರಂಥಗಳ ಅವುಗಳನ್ನು ನೀವು ನೋಡಿದ್ರೆ ಇಡೀ ಕುರುಬ ಸಮುದಾಯ ಇತಿಹಾಸದಿಂದ ಇಲ್ಲಿಯವರೆಗೆ ಯಾವ ರೀತಿ ಬಾಳ್ಕೊಂಡು ಬಂದಿದೆ, ಸಮಾಜದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದನ್ನ ಬಹುಶಃ ಆ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೂ ನಾನು ಇನ್ನೂ ನೋಡಿಲ್ಲ.
ಆದರೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದಾಗ ಬಹಳ ಇತಿಹಾಸವನ್ನ ಆ ಪುಸ್ತಕಗಳು ಕೊಡುತ್ತೆ ನಮಗೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಕುರುಬ ಸಮುದಾಯ ಇವತ್ತು ನಮ್ಮ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಮತ್ತು ತಮಿಳುನಾಡಿನಲ್ಲಿ, ಈ 4 ರಾಜ್ಯಗಳಲ್ಲಿ, ಮಹಾರಾಷ್ಟ್ರದಲ್ಲಿ, ಈ 5-6 ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಮುದಾಯ ಇರ್ತಕ್ಕಂಥದ್ದು ಅಂತ ಹೇಳಿ ಇವತ್ತು ನಮಗೆ ತಿಳಿದಿರುವಂತದ್ದು. ಇದು ಸಾಮಾನ್ಯ ಸಮುದಾಯ ಅಂತೇಳಿ ನಾವು ಯಾರು ಕೂಡ ಅನ್ಕೊಳ್ಳೋದು ಬೇಡ. ಇತಿಹಾಸವನ್ನ ನೋಡಿದ್ರೆ ಪಲ್ಲವ ಡೈನಾಸ್ಟಿಯಿಂದ ಹಿಡಿದು ಹರಿಹರದ ಅಕ್ಕಬುಕ್ಕನಿಂದ ಹಿಡಿದು ವಿಜಯನಗರದ ಸಾಮ್ರಾಜ್ಯವನ್ನ ಕಟ್ಟಿದಂತ ಈ ಸಮುದಾಯ ಅದರ ಚರಿತ್ರೆಯನ್ನ, ಅದರ ಕಲೆಯನ್ನ, ಸಂಸ್ಕೃತಿಯನ್ನ, ಸಾಹಿತ್ಯವನ್ನ ಇವತ್ತು ನಾವು ಹೊರತರದೆ ಹೋದ್ರೆ ಬಹುಶಃ ನಾವೆಲ್ಲೋ ಒಂದು ಕಡೆ ಅಪಚಾರ ಮಾಡಿದಾಗ ಆಗ್ತದೆ ಅಂತೇಳಿ ನಾನಾದ್ರೂ ಕೂಡ ಅಂದ್ಕೊಳ್ತೇನೆ. ಸ್ನೇಹಿತರೆ, ಈ ಸಮುದಾಯದ ಕೊಡುಗೆ ನಮ್ಮ ರಾಜ್ಯಕ್ಕೆ ಮತ್ತು ಈ ಸಮಾಜಕ್ಕೆ ಅತಿ ದೊಡ್ಡದು ಅಂತ ಹೇಳಿ ನಾನಾದ್ರೂ ಕೂಡ ಹೇಳುತ್ತೇನೆ. ಇವತ್ತು ದಾಸ ಸಾಹಿತ್ಯವನ್ನ ನೆನಪು ಮಾಡಿಕೊಂಡ್ರೆ ಕನಕದಾಸರು ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಂತದ್ದು. ಕುಲ ಕುಲವೆಂದು ಒಡೆದಾಡದಿರಿ, ಕುಲವನೇನು ಬಲ್ಲಿರ. ಎಂತ ಮಾತ್ರಿ, ನಾವು ಇವತ್ತು ಆಧುನಿಕ ಜಗತ್ತಿನಲ್ಲಿ 21ನೇ ಶತಮಾನದಲ್ಲಿ ಕ್ಯಾಸ್ಟ್ಲೆಸ್ ಸೊಸೈಟಿ ಆಗಬೇಕು ಅಂತೇಳಿ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಅವತ್ತು ಕನಕದಾಸರು ಆ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಅಲ್ವಾ? ಅಂತಹ ಸಮುದಾಯ ಇದು. ಸ್ವತಂತ್ರದ ಸೇನಾನಿಗಳು ಅಂತೇಳಿ ಆ ಪುಸ್ತಕದಲ್ಲಿ ಅಲ್ಲಿ ನೋಡಿದೆ ನಾನು ಒಂದು ಪುಸ್ತಕ. ಸಂಗೊಳ್ಳಿ ರಾಯಣ್ಣನಿಗಿನ್ನ ಸ್ವತಂತ್ರ ಸೇನಾನಿ ಬೇಕಾ? ಈ ಆಧುನಿಕ ಜಗತ್ತಿನಲ್ಲಿ ವಿಶ್ವದಲ್ಲಿ ಅದರಲ್ಲೂ ಭಾರತದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಂತಹ ಸಂಗೊಳ್ಳಿ ರಾಯಣ್ಣನಿಗಿನ್ನ ಆದರ್ಶ ಬೇಕಾ ಇವತ್ತು? ಬಹುಶಃ ಅವತ್ತಿಗೆ ಅವರು ಕುರುಬ ಸಮುದಾಯ ಅಂತ ಯಾರೋ ಹೊಗಳದೇ ಇರಬಹುದು, ಹೇಳದೇ ಇಲ್ಲದೆ ಇರಬಹುದು. ಆದ್ರೆ ಅಂತಹ ಮನಸ್ಥಿತಿ ಇರುವಂತಹ ಜನ ಈ ಸಮುದಾಯದಲ್ಲಿ ಇದ್ದಾರೆ ಅನ್ನೋದನ್ನ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ನನಗೆ ಸಮಯದ ಅಭಾವ ಇದೆ, ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗೂ ಕೂಡ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. 20,000 ಜನ ಕಾಯ್ತಾ ಇದೆ. ಆಧುನಿಕ ರಾಜಕಾರಣದಲ್ಲಿ, ಪ್ರಸ್ತುತ ರಾಜಕಾರಣದಲ್ಲಿ ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವರಿಗಿನ್ನ ಯಾರಾದರೂ ಹೋಲಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ ನೀವು? ಈ ರಾಜ್ಯದ ಒಂದು ಆಡಳಿತವನ್ನ, ಈ ರಾಜ್ಯದ ಒಂದು ಆರ್ಥಿಕತೆಯನ್ನ ಬಹುಶಃ ಸಿದ್ದರಾಮಯ್ಯನವರಿಗಿನ್ನ ಅರ್ಥ ಮಾಡಿಕೊಂಡವರು ಇಡೀ ದೇಶದಲ್ಲಿ ರಾಜಕಾರಣದಲ್ಲಿ ಯಾರೂ ಇಲ್ಲ ಅಂತೇಳಿ ನನಗನ್ಸುತ್ತೆ. ಬರೀ 16 ಬಜೆಟ್ಗಳನ್ನು ಕೊಟ್ಟಿದ್ದಷ್ಟೇ ಅಲ್ಲ, ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನ, ಇಡೀ ಸಮುದಾಯದ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡವರು ಯಾರಾದ್ರೂ ಇದ್ರೆ ಇದಾವ ಸಿದ್ದರಾಮಯ್ಯನವರು. ನಾವೆಲ್ಲ ಆಶ್ಚರ್ಯ ಪಡ್ತಾ ಇದ್ದು. ನಾನು 2023ರಲ್ಲಿ ನಮ್ಮ ಪಕ್ಷ ಚುನಾವಣೆಗೆ ಹೋಗುವಾಗ ಆ ಚುನಾವಣೆಯ ಪ್ರಣಾಳಿಕೆಯನ್ನ ಬರೀತಕ್ಕಂಥ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಾವು ಈ ಗ್ಯಾರಂಟಿಗಳನ್ನು ತರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಿಳೆಗೆ 2,000 ರೂಪಾಯಿ ಕೊಡಬೇಕು ಅನ್ನುವಂತ ತೀರ್ಮಾನ, ಇದು ಸಾಮಾನ್ಯ ತೀರ್ಮಾನ ಅಂತ ನಾನಂತೂ ಅಂದ್ಕೊಳ್ಳೋದಿಲ್ಲ. ಆ ಬಡ ಮಹಿಳೆ
2,000 ರೂಪಾಯಿಯನ್ನ ತೆಗೆದುಕೊಂಡು ತನಗಷ್ಟೇ ಆರ್ಥಿಕ ಶಕ್ತಿಯನ್ನ ಪಡ್ಕೊಳ್ತಾಳೆ. ಅದನ್ನ ಅರ್ಥ ಮಾಡ್ಕೊಂಡಿರೋ ಯಾರು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ. ಅನೇಕ ಜನ ಟೀಕೆ ಟಿಪ್ಪಣಿ ಮಾಡೋರಿದ್ದಾರೆ, ಅದ್ರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತಿನ ಸಮಾಜದಲ್ಲಿ ಇಡೀ ಸಮುದಾಯ ಅರ್ಥ ಮಾಡಿಕೊಂಡು ಅದನ್ನ ಆ ಸಮುದಾಯ ಮೇಲೆ ಬರ್ತದೆ ಆರ್ಥಿಕವಾಗಿ ಅನ್ನೋದನ್ನ ನಾವು ಅಷ್ಟೇ ನೋಡ್ಬೇಕಾಗ್ತದೆ. ಆದ್ರಿಂದ ಇವತ್ತು ಕರ್ನಾಟಕದ ರಾಜಕಾರಣ ಒಂದು ಹೊಸ ದಿಕ್ಕನ್ನ ಪಡೀತಾ ಇದೆ. ಬಹುಶಃ ನಾನು ಕಾರಲ್ಲಿ ಬರುವಾಗ ಹೇಳ್ತಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ದೇಶಕ್ಕೆ ಮಾದರಿ ಆಗ್ತದೆ. ತಾವು ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನ ಇಡೀ ದೇಶಕ್ಕೆ ಮಾದರಿ ಆಗ್ತದೆ ಎನ್ನುವಂತ ಮಾತನ್ನು ಹೇಳಿದೆ. ಇದು ಆಗ್ಬೇಕಾಗಿದೆ. ಸ್ವತಂತ್ರ ಬಂದು 78 ವರ್ಷ ಆಯ್ತು ಅಂತ ಹೇಳಿ ನಾವಷ್ಟೇ ಭಾಷಣಗಳನ್ನು ಮಾಡಿದ್ರೆ ಸಾಕಾಗೋದಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆ, ನಾನೂ ಒಬ್ಬ ಭಾರತೀಯ, ನಾನೂ ಒಬ್ಬ ಭಾರತದ ಪ್ರಜೆ ಅಂತ ಹೇಳುವಂತ ಮನಸ್ಥಿತಿಗೆ ನಾವು ತರೋದಾದ್ರೆ ಅವತ್ತಿಗೆ ಸ್ವತಂತ್ರ ಬಂತು ಅಂತ ಅರ್ಥ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆ ದೃಷ್ಟಿಯಲ್ಲಿ ಇವತ್ತು ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂತ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷ ಆಗಿದೆ. ಈ ಸಂಸ್ಕೃತಿ, ಸಾಹಿತ್ಯ, ಕಲೆ ಒಂದೊಂದು ಸಮುದಾಯಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಇದೆ. 1872ರಲ್ಲಿ ಒಬ್ಬ ಫ್ರೆಂಚ್ ಆಥರ್ ಅಬ್ಬೆ ಡುಬಾಯಿಸ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಪಾದ್ರಿ ಹಿಂದೂಸ್ ಕಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್ ಅಂತೇಳಿ ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕದಲ್ಲಿ ಬರೆದಿದ್ದಾನೆ ಕುರುಬರು ಹೇಗೆ ಜೀವನ ಮಾಡಿದ್ದಾರೆ, ಕುರುಬರು ಅಂದ್ರೆ ಯಾರು, ಅವರು ವಿಭಿನ್ನವಾದಂತ ಸಮುದಾಯದಲ್ಲಿ ವಿಭಿನ್ನವಾಗಿದ್ದಾರಾ ಅನ್ನೋದನ್ನ ಬರೆದಿದ್ದಾನೆ. ಇದು ಸಾಮಾನ್ಯವಾದಂತ ಸಮುದಾಯ ಅಂತ ಹೇಳಿ ಯಾರು ಕೂಡ ಅಂದ್ಕೊಳ್ಳೋದು ಬೇಡ. ನಿಮ್ಮ ಕೊಡುಗೆ ಈ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಬಹಳ ಅಪಾರವಾದದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮಾನ್ಯ ಹುಲಿನಾಯ್ಕರವರು ನಾನು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟೆ ಅಂತ ಹೇಳ್ಬಿಟ್ರು. ಆದ್ರೆ ನಾಗಣ್ಣ ಅವರು ಇಬ್ರು ಬಂದ್ರು ನನ್ನ ಕಚೇರಿಗೆ. ಅರ್ಜಿ ಇಲ್ಲ, ಏನೂ ಇಲ್ಲ. ನಾಗಣ್ಣವ್ರಿಗೆ ಅರ್ಜಿ ಕೊಟ್ಟ ಅಭ್ಯಾಸ ಇಲ್ಲ. ಆ ಅರ್ಜಿ ಇಲ್ಲದೆ ಇಬ್ರು ಬಂದು ನಮಗೊಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು ಅಂತ ಹೇಳಿದ್ರು. ಅವತ್ತು ಆ ಸಂದರ್ಭದಲ್ಲಿ SM ಕೃಷ್ಣ ಅವರು ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ ಅಷ್ಟು ಕೊಡೋಣ, ರಾಜ್ಯದಲ್ಲಿ ತಾಂತ್ರಿಕ ಜನ ನಮಗೆ ಹೆಚ್ಚು ಬೇಕಾಗ್ತಾರೆ ಅಂತ ಹೇಳಿ ನಾವು ಅವತ್ತಿನ ಪಾಲಿಸಿ ಇತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ನನಗೆ ಯಾರೋ ಹೇಳಿದ್ರು, ನನ್ನ ಕೊಲೀಗ್ ಒಬ್ರು ಸಚಿವರು ಹೇಳಿದ್ರು, ಏನ್ರಿ ಡಾಕ್ಟ್ರೆ ನಿಮ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಿದ್ಧಗಂಗಾ ಅವ್ರದ್ದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಕೊಡ್ತೀರಿ ನೀವು ಅಂತ ಹೇಳಿ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೋಡಿ ನಮ್ದೊಂದು 500 ಜನ ಆಚೆ ಬರ್ತಾರೆ, ಅವರು ಸಿದ್ಧಗಂಗಾದವರು ಒಂದು 500 ಜನ ಆಚೆ ಬರ್ತಾರೆ, ಶ್ರೀದೇವಿ ಮಾಡಿ ಇನ್ನೊಂದು 500 ಜನ ಆಚೆ ಬಂದ್ರೆ ನಿಮಗೇನು ಗಂಟೆ ಕಳ್ಕೊಳ್ತೀರಾ? ಇವತ್ತು ಬಹಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಶ್ರೀದೇವಿ ಸಂಸ್ಥೆ ಬಹಳ ಚೆನ್ನಾಗಿ ಬೆಳೀತಾ ಇದೆ. ವೈದ್ಯಕೀಯ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅಥವಾ ನರ್ಸಿಂಗ್ ಕಾಲೇಜುಗಳಿರ್ಬೋದು, ಆ ಸಮೂಹ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಮುಂದಿನ ದಿನದಲ್ಲಿ ವಿಶ್ವವಿದ್ಯಾನಿಲಯ ಆಗಲಿ ಹಾಗೆ ಅಂತೇಳಿ ನಾನು ಆಶಿಸ್ತಾ ನಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ತಮಗೆ ಗೊತ್ತಿದೆ ಸಮಯದ ಅಭಾವ ಅಂತ ಹೇಳಿದ್ರೆ ಹೇಗಿರ್ತದೆ ಒಬ್ಬ ಮುಖ್ಯಮಂತ್ರಿಗೆ ಅಂತೇಳಿ. ನನಗೆ ಆಶ್ಚರ್ಯ ಆಯ್ತು, ರೇವಣ್ಣ ಅವರು ಕರೆಯೋದಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಏನಪ್ಪಾ ಇದೆಲ್ಲ ಅಂತಿದ್ರು. ನಾನು ಅಂದ್ಕೊಂಡೆ ಇದು ಒಪ್ಪೋಗಿರಕ್ಕೆ ಅಲ್ಲ ಇದು, ಯಾಕೆಂದ್ರೆ ಇದು ಸಣ್ಣ ಒಂದು ಕಾರ್ಯಕ್ರಮ, ಎಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಆಮೇಲೆ ನಿನ್ನೆ ನಾನು ಕ್ಯಾಬಿನೆಟ್ ಅಲ್ಲಿ ಕೇಳಿದ್ರು, ಬರ್ತೀರಾ ಸರ್ ನಾಳೆ ತುಮಕೂರಿಗೆ ಅಂದ್ರೆ, ಹೌದು ಬರ್ತೀನಿ ಅಂದ್ರು. ಒಂದು ಸಣ್ಣ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮುದಾಯದ ಈ ಬೆಳವಣಿಗೆಗಾಗಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ, ಮಾದರಿಯಾಗಿದ್ದಾರೆ, ಭವಿಷ್ಯದಲ್ಲಿ ಯುವಕರಿಗೆ ಮಾದರಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರಿಗೆ ಧನ್ಯವಾದಗಳು. ಇವಾಗೆಲ್ಲ ನಿಮಗೆ ಕಾತರ ಇದೆ. ಮಾನ್ಯ ಮುಖ್ಯಮಂತ್ರಿ